ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಅತಿದೊಡ್ಡ ಅಸಮಾಧಾನ ನೋಡೋದಕ್ಕೆ ಸಿಗ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿಗೆ ಸಂಬಂಧಪಟ್ಟಂತೆ ಅತಿದೊಡ್ಡ ವಿರೋಧ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿದೊಡ್ಡ ಹೋರಾಟ ಮಾಡೋದಕ್ಕೂ ಕೂಡ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಒಳ ಮೀಸಲಾತಿ ಕುರಿತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಗೆ ತೀವ್ರ ವಿರೋಧ ಅಂತೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅತಿದೊಡ್ಡ ಪ್ರತಿಭಟನೆ ನಡೆಸೋದಕ್ಕೆ ನಿರ್ಧಾರ ಆಗಿದೆ. ನಾಗಮೋಹನ್ ದಾಸ್ ವರದಿ ವಿರುದ್ಧ ಬೀದಿಗಿಳಿಯೋದಕ್ಕೆ ಬಲಗೈ ಸಮುದಾಯ ನಿರ್ಧಾರ ಮಾಡಿದೆ. ಇವತ್ತು ಇತಿಹಾಸ ನಿರ್ಮಾಣ ಮಾಡಲಿದ್ದಾರಂತೆ ಬಲಗೈ ಸಮುದಾಯದ ಈ ಹೋರಾಟ. ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ 11 ಗಂಟೆಗೆ ಶುರುವಾಗುತ್ತಂತೆ ಅತಿ ದೊಡ್ಡ ಪ್ರೊಟೆಸ್ಟ್. ಇವತ್ತು ಬೆಂಗಳೂರಿನಲ್ಲಿ ನೀಲಿ ಬಾವುಟಗಳದ್ದೇ ಆರ್ಭಟ ಜಾಸ್ತಿ ಆಗಲಿದೆ. ಒಳ ಮೀಸಲಾತಿ ವರದಿ ತಿರಸ್ಕಾರ ಮಾಡೋದಕ್ಕೆ ಆಗ್ರಹಿಸಿ ಆಗ್ತಾ ಇರುವಂತಹ ಬೃಹತ್ ಪ್ರತಿಭಟನೆ ಇದಾಗಿದ್ದು, ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಲಕ್ಷಾಂತರ ಬಲಗೈ ಸಮುದಾಯದವರು ಬರಲಿದ್ದಾರೆ, ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ. ಪ್ರತಿಭಟನೆಯಲ್ಲಿ ನಿರೀಕ್ಷೆಗೂ ಮೀರಿ ಜನ ಸೇರುವ ಸಾಧ್ಯತೆ ಇದೆಯಂತೆ. ಇದೇ ಮೊದಲ ಬಾರಿಗೆ ಎಂದೆಂದೂ ಕೂಡ ನಡೆಯದಿರುವ ಹೋರಾಟಕ್ಕೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸಾಕ್ಷಿ ಆಗ್ತಾ ಇದೆ. ಅದು ಕೂಡ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುದಿನಗಳ ಬೇಡಿಕೆ, ಬಹುದಿನಗಳ ಹೋರಾಟ ಇವತ್ತು ಮತ್ತೊಂದು ಆಯಾಮವನ್ನ ಪಡೆದುಕೊಳ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೊಟ್ಟಿರುವ ಸಮೀಕ್ಷೆಯನ್ನ ಪೂರ್ಣ ಪ್ರಮಾಣದಲ್ಲಿ ಆಗ್ಲಿಲ್ಲ, ಅದನ್ನ ತಿರಸ್ಕಾರ ಮಾಡಬೇಕು ಅಂತ ಬಲಗೈ ಸಮುದಾಯದವರ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡ್ತೀವಿ ಅಂತ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಯಾಕೆ ಬಲಗೈ ಸಮುದಾಯದವರು ಇದನ್ನ ವಿರೋಧ ಮಾಡ್ತಿದ್ದಾರೆ, ಅವರ ಬೇಡಿಕೆಗಳೇನು, ಯಾಕೆ ಫ್ರೀಡಂ ಪಾರ್ಕ್ ನಲ್ಲಿ ಇಷ್ಟು ದೊಡ್ಡ ಮಟ್ಟದ ಹೋರಾಟವನ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ನೀವು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾಗಿದೆ, ಅಪೂರ್ಣವಾಗಿದೆ, ದೋಷಪೂರಿತ ಆಗಿದೆ ಅನ್ನುವಂತಹ ವಿಚಾರವನ್ನ ಬಲಗೈ ಸಮುದಾಯದವರು ಈಗಲ್ಲ, ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಯಾವಾಗ ಸ್ವೀಕಾರ ಮಾಡಿದ್ರು ಅಲ್ಲಿಂದ ಇಲ್ಲಿ ತನಕ ಕೂಡ ಅಪಸ್ವರಗಳು ನೋಡೋದಕ್ಕೆ ಸಿಗ್ತಾ ಇದೆ. ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಸಮೀಕ್ಷೆ, ಇದು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋ ರೀತಿಯಲ್ಲಿ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡಬಾರ್ದು ಅನ್ನೋದು ಬಲಗೈ ಸಮುದಾಯದವರ ಪ್ರಮುಖ ಬೇಡಿಕೆ ಆಗ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಸಮೀಕ್ಷೆಯನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಲೇ ಇಲ್ಲ, ಹಾಗಾಗಿ ಈ ವರದಿಯನ್ನ ಇಂಪ್ಲಿಮೆಂಟ್ ಮಾಡಲೇಬಾರದು ಅನ್ನೋದನ್ನ ಪ್ರಮುಖವಾಗಿ ಬೇಡಿಕೆ ಇಟ್ಕೊಂಡು ಬಲಗೈ ಸಮುದಾಯದವರು ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ತಿರಸ್ಕಾರಕ್ಕೆ ಬಲಗೈ ಸಮುದಾಯ ಒತ್ತಡ ಹಾಕ್ತಾ ಇದ್ದು, ನಾಗಮೋಹನ್ ದಾಸ್ ವರದಿಯಲ್ಲಿ ಪಕ್ಷಪಾತ ಮಾಡಿರುವಂತಹ ಗಂಭೀರ ಆರೋಪವನ್ನ ಕೂಡ ಬಲಗೈ ಸಮುದಾಯದವರು ಮಾಡ್ತಿದ್ದಾರೆ. ಆ ವರದಿ ತಿರಸ್ಕರಿಸಿ ಮತ್ತೆ ಪರಿಶಿಷ್ಟ ಜಾತಿಯ ಎಲ್ಲಾ ಕುಟುಂಬಗಳ ಸಮೀಕ್ಷೆಯನ್ನ ವೈಜ್ಞಾನಿಕವಾಗಿ ಪೂರ್ಣ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವಂತಹ ಒತ್ತಡವನ್ನ ಬಲಗೈ ಸಮುದಾಯದವರು ಮಾಡ್ತಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಹೊಸದಾಗಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ ಬಲಗೈ ಸಮುದಾಯದವರ ಪ್ರಮುಖ ಬೇಡಿಕೆ ಕೂಡ ಆಗ್ತಾ ಇದೆ. ಮತ್ತೊಮ್ಮೆ ಸಮೀಕ್ಷೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಗೆ ಇವತ್ತು ಬಲಗೈ ಸಮುದಾಯ ಸಾಕ್ಷಿ ಆಗ್ತಾ ಇದೆ.